ಎತ್ತನ್ನು ಕತ್ತೆಯನ್ನು ಒಟ್ಟಾಗಿ ನೊಗಕ್ಕೆ ಕಟ್ಟಿ ಉಳಬಾರದು. ಹಾಗೆಯೇ ಒಬ್ಬ ದೇವರ ಮಗನು ಸೈತಾನನ ಮಗನು ತಮ್ಮ ಜೀವಿತದ ಗುರಿಗಳಲ್ಲಿ ಒಟ್ಟಾಗಿ ಸೇರಿಕೊಳ್ಳಬಾರದು. ಆತ್ಮೀಯ ಸ್ನೇಹಿತರೆ, ಸತ್ಯವೇದ ಅಧ್ಯಯನದಲ್ಲಿ ನಾವೆಲ್ಲರೂ ದಿನೇ ದಿನೇ ಆತ್ಮದಲ್ಲಿ ಬಲ ಹೊಂದುತ್ತಿದ್ದೇವೆ. ದೇವರಿಗೆ ಮಹಿಮೆಯಾಗಲಿ. ನೀವು ಮಾಡಿದ ಕರೆಗಳಿಗಾಗಿ, ನಿಮ್ಮ ಪ್ರಾರ್ಥನಾ ಪ್ರೋತ್ಸಾಹಗಳಿಗಾಗಿಯೂ ಹೃದಯಪೂರ್ವಕವಾದಂಥ ಕೃತಜ್ಞತೆಗಳು. ಒಬ್ಬ ವಿಶ್ವಾಸಿಯು ಮತ್ತು ಒಬ್ಬ ಅವಿಶ್ವಾಸಿಯು ಯಾಕೆ ಜೊತೆಯಾಗಿ ಸೇರಿಕೊಳ್ಳಬಾರದು? ನಾವು ಹೇಗೆ ದೇವರ ಆಲಯವಾಗಿದ್ದೇವೆ ಎಂಬುದನ್ನು ಈ ದಿನ ತಿಳಿದುಕೊಳ್ಳೋಣ. ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮನೆ ಕಟ್ಟುವವರು ಬೇಡವೆಂದು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಲ್ಲಾಯಿತು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಇಂದಿನ ಅಧ್ಯಯನದಲ್ಲಿ ಸತ್ಯವೇದದ ಪ್ರಾಮುಖ್ಯ ಭಾಗ ಒಂದನ್ನು ನಾವು ಈಗ ನೋಡಲಿದ್ದೇವೆ. ಈ ಭಾಗವು ಹೆಚ್ಚಾಗಿ ತಪ್ಪಾಗಿ ತಿಳಿಸಲ್ಪಟ್ಟಿದೆ, ಅಂದರೆ ತಪ್ಪಾಗಿ ಅರ್ಥೈಸಲ್ಪಟ್ಟಿದೆ. ಕೆಲವರು ಇದನ್ನು ಬಹಳ ಕಠಿಣವಾಗಿ ಅರ್ಥೈಸಿ ಪ್ರೀತಿರಹಿತವನ್ನಾಗಿ ಮಾಡಿದ್ದಾರೆ. ಆದರೆ ಪೌಲನು ಇಲ್ಲಿ ಹೇಳುವ ಮಾತುಗಳು ಕೊರಿಂಥದ ವಿಶ್ವಾಸಿಗಳಿಗಾಗಿ ಅತಿಯಾದ ಚಿಂತೆಯಿಂದ ಕೂಡಿದವನ ಹೃದಯದಿಂದ ಬಂದಿದ್ದಾಗಿದೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 6ನೇ ಅಧ್ಯಾಯ 14ನೇ ವಚನ ಹೀಗೆ ಹೇಳುತ್ತದೆ: ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡಿರಿ, ಧರ್ಮಕ್ಕೂ ಅಧರ್ಮಕ್ಕೂ ಜೊತೆಯೇನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ವಿಗ್ರಹ ಆರಾಧನೆಯಿಂದ ಸಂಪೂರ್ಣವಾಗಿ ಬೇರ್ಪಡಿಸಿಕೊಳ್ಳಬೇಕೆಂದು ಪೌಲನು ಕೊರಿಂಥದ ವಿಶ್ವಾಸಿಗಳನ್ನು ಕೇಳಿಕೊಳ್ಳುತ್ತಾನೆ. ಮಾಂಸಭಾವದ ಪಾಪಗಳಿಗೆ ಅವರು ತಮ್ಮನ್ನು ದೂರವಿರಿಸಿಕೊಳ್ಳಬೇಕು. ಈ ಲೋಕದಲ್ಲಿ ತುಂಬಿರುವ ಲೌಕಿಕತೆಯಿಂದ ಅವರು ಪ್ರತ್ಯೇಕವಾಗಿರಬೇಕು. ಈ ದಿನಗಳಲ್ಲಿ ನಾವು ಪ್ರತ್ಯೇಕಿಸಲ್ಪಟ್ಟ ವಿಶ್ವಾಸಿಗಳು ಎಂಬ ಮಾತನ್ನು ಕೇಳುತ್ತೇವೆ. ಅನೇಕರು ತಮ್ಮನ್ನು ಪ್ರತ್ಯೇಕಿಸಲ್ಪಟ್ಟ ವಿಶ್ವಾಸಿಗಳೆಂದು ಕರೆಸಿಕೊಳ್ಳುತ್ತಾರೆ, ಆದರೆ ಅವರು ಸಂಪೂರ್ಣ ಲೌಕಿಕರಾಗಿ ಇರುತ್ತಾರೆ. ಪ್ರಿಯರೇ, ಹಳೆ ಒಡಂಬಡಿಕೆಯಲ್ಲಿ ಚೆನ್ನಾಗಿ ಕೃಷಿ ಕಾರ್ಯದಲ್ಲಿ ತೊಡಗಿದ ತನ್ನ ಜನರಿಗೆ ದೇವರು ಮೋಶೆಯ ಧರ್ಮಶಾಸ್ತ್ರದ ಅಡಿಯಲ್ಲಿ ನ್ಯಾಯವಿಧಿಗಳನ್ನು ಕೊಟ್ಟನು. ನೊಗಕ್ಕೆ ಎತ್ತನ್ನೂ ಕತ್ತೆಯನ್ನು ಒಟ್ಟಾಗಿ ಕಟ್ಟಬಾರದು ಎಂದು ಹೇಳಿದನು. ಅದು ಅಸಮಾನವಾದ ಪ್ರಾಣಿಗಳನ್ನು ಒಟ್ಟಾಗಿ ನೊಗಕ್ಕೆ ಕಟ್ಟಿದಂತಾಯಿತು. ಪ್ರಿಯರೇ, ಒಂದು ಶುದ್ಧ ಪ್ರಾಣಿ, ಇನ್ನೊಂದು ಅಶುದ್ಧ ಪ್ರಾಣಿ. ಇಲ್ಲಿ ದೇವರು ವಿಶ್ವಾಸಿಗಳ ಸಂಗಡ ಮಾತನಾಡಿ ವಿಶ್ವಾಸಿಯು ಅವಿಶ್ವಾಸಿಯ ಜೊತೆಯಲ್ಲಿ ಒಟ್ಟಾಗಿ ಜೋಡಿಸಲ್ಪಡಬಾರದು ಎಂದು ಹೇಳಿದ್ದಾನೆ. ಜನರು ನೊಗಕ್ಕೆ ಒಟ್ಟಾಗಿ ಕಟ್ಟಲ್ಪಡುವುದು ಹೇಗೆ? ನಿಜವಾದ ಕಟ್ಟುವಿಕೆ ಯಾವುದರ ಮೂಲಕ? ಅದು ವ್ಯವಹಾರದ ಪಾಲುಗಾರಿಕೆ ಆಗಬಹುದು, ವ್ಯಾಪಾರದಲ್ಲಿರಬಹುದು, ವಿವಾಹ ಸಂಬಂಧದಲ್ಲಿರಬಹುದು, ಇಲ್ಲವೇ ದೀರ್ಘಕಾಲದ ವ್ಯವಸ್ಥೆಯಾಗಿರಬಹುದು. ಮದುವೆಯ ಸಂಬಂಧ ನಿಜವಾಗಿ ನೊಗಕ್ಕೆ ಹೆಗಲು ಕೊಟ್ಟಂತೆಯೇ. ಒಬ್ಬ ವಿಶ್ವಾಸಿಯು ಅವಿಶ್ವಾಸಿಯು ವಿವಾಹವಾಗಕೂಡದು. ಅಶುದ್ಧ ಪ್ರಾಣಿಯನ್ನು ಶುದ್ಧ ಪ್ರಾಣಿಯ ಜೊತೆ ನೊಗಕ್ಕೆ ಕಟ್ಟಿ ಉಳಬಾರದು. ಒಬ್ಬ ದೇವರ ಮಗನು ಸೈತಾನನ ಮಗನು ತಮ್ಮ ಜೀವಿತದ ಗುರಿಗಳಲ್ಲಿ ಒಟ್ಟಾಗಿ ಸೇರಿಕೊಳ್ಳಬಾರದು. ಪ್ರೀತಿಯುಳ್ಳ ದೇವಜನರೇ, ಇಂತಹ ಸಂಬಂಧಕ್ಕೆ ಒಂದು ಉದಾಹರಣೆ ಒಂದು ಸಂಸ್ಥೆಯೊಂದಿಗೆ ಗುರುತಿಸಿಕೊಳ್ಳುವುದು. ಒಬ್ಬನು ಸೆಮಿನರಿಯಲ್ಲಿ ಬೋಧಕನಾಗಿದ್ದು ಸತ್ಯವೇದದ ಶ್ರೇಷ್ಠ ಸತ್ಯಗಳನ್ನು ಹಿಡಿದಿರುವನಾಗಿದ್ದರೆ, ಆ ಸೆಮಿನರಿಯು ಉದಾರತೆಯ ಕಡೆಗೆ ವಾಲಿದರೆ ಅಂಥ ವ್ಯಕ್ತಿ ಆ ಸೆಮಿನರಿಯನ್ನು ಬಿಟ್ಟು ಹೊರಬರಬೇಕು. ಯಾಕಂದರೆ ಅವನು ಅಲ್ಲಿ ಸಂಬಳ ಪಡೆಯುತ್ತಿದ್ದು ಅವರ ಕೆಲಸದೊಂದಿಗೆ ಗುರುತಿಸಲ್ಪಡುತ್ತಾನೆ. ಅವನು ಅವರೊಂದಿಗೆ ನೇರವಾಗಿ ನಿಜವಾದ ಅರ್ಥದಲ್ಲಿ ಸೇರಿಕೊಂಡಿದ್ದಾನೆ. ಅವಿಶ್ವಾಸಿಗಳೊಂದಿಗೆ ಅಸಮಾನವಾಗಿ ಲೋಕಕ್ಕೆ ಹೆಗಲು ಕೊಟ್ಟಂತಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಒಂದು ವೇಳೆ ಒಬ್ಬ ಸುವಾರ್ತಿಕನು ಪಟ್ಟಣಕ್ಕೆ ಬಂದು ಅಲ್ಲಿ 1-2 ವಾರ ವಿಶೇಷ ಕೂಟಗಳನ್ನು ನಡೆಸಿದನೆಂದು ತಿಳಿಯೋಣ. ನೀವು ಒಪ್ಪಿಕೊಳ್ಳದ ಕೆಲವು ರೀತಿಗಳನ್ನು ಅವನು ಉಪಯೋಗಿಸಿದರೂ ಅವನು ಕ್ರಿಸ್ತನನ್ನು ಪ್ರಚುರಪಡಿಸುವುದರಿಂದಲೂ ದೇವರು ಅವನನ್ನು ಉಪಯೋಗಿಸುತ್ತಾ ಇರುವುದರಿಂದಲೂ
ನೀನು ಅವನೊಂದಿಗೆ ಸೇರಿಕೊಳ್ಳಬಹುದೋ? ಪ್ರಿಯರೇ, ಪೌಲನು ಹೇಗೆ ಮಾಡಿದನೆಂಬುದನ್ನು ಗಮನಿಸಿರಿ. ಅವನು ಹೊಸ ಊರಿಗೆ ಹೋದಾಗ ಮೊದಲು ಅಲ್ಲಿನ ಸಭಾಮಂದಿರಕ್ಕೆ ಹೋಗುತ್ತಿದ್ದನು. ಯೇಸು ಕ್ರಿಸ್ತನಿಗೆ ಸಭಾಮಂದಿರದಲ್ಲಿ ಆದ ವಿರೋಧಕ್ಕಿಂತ ಹೆಚ್ಚಿನದು ಬೇರೆಲ್ಲಾದರೂ ಇತ್ತೋ? ಆದರೂ ಪೌಲನು ಮೊದಲು ಅಲ್ಲಿಗೆ ಹೋಗುತ್ತಿದ್ದನು. ನಾನು ಅದಕ್ಕಾಗಿ ಅವನನ್ನು ಖಂಡಿಸುತ್ತಿಲ್ಲ, ಯಾಕಂದರೆ ಹಾಗೆ ಮಾಡುವಂತೆ ದೇವರೇ ಅವನನ್ನು ನಡೆಸುತ್ತಾನೆ. ಆದರೆ ಪೌಲನು ಅಲ್ಲಿನ ಸಭಾಮಂದಿರದವರೊಂದಿಗೆ ಸೇರಿಕೊಂಡು ಅವರಲ್ಲಿನ ಒಬ್ಬ ರಬ್ಬಿಯಾಗಿ ಉಳಿದುಕೊಂಡಿದ್ದರೆ ಅದು ಇಜ್ಜೋಡುವಂತಹದ್ದು. ಪ್ರಿಯರೇ, ವಿವಾಹ ಸಂಬಂಧದ ರೀತಿಯ ಶಾಶ್ವತ ವ್ಯವಸ್ಥೆಯಲ್ಲಿ ಜೊತೆಯಾಗಿ ಸೇರಿಕೊಳ್ಳುವುದರ ಕುರಿತಾಗಿ ಪೌಲನು ಇಲ್ಲಿ ಮಾತನಾಡುತ್ತಿದ್ದಾನೆ. ವ್ಯವಹಾರದಲ್ಲಿನ ಪಾಲುಗಾರಿಕೆ, ವಿದ್ಯಾಸಂಸ್ಥೆಯ ಉದ್ಯೋಗ, ಸಭೆಯ ಸದಸ್ಯತ್ವ ಇವೆಲ್ಲ ಇಂಥ ರೀತಿಯದೇ. ಸುವಾರ್ಥ-ಕೂಟವೊಂದಕ್ಕೆ ಸಹಕಾರ ಕೊಡುವುದು ಇದರಲ್ಲಿ ಸೇರುವುದಿಲ್ಲ. ನಾನು ನನ್ನ ಸೇವೆಯನ್ನು ನಡೆಸುವ ರೀತಿಯಲ್ಲಿ ಅನೇಕರು ಮಾಡುವುದಿಲ್ಲ. ಕೆಲವರು ನನಗಿಂತಲೂ ಯಶಸ್ವಿಯಾಗುತ್ತಾರೆ. ಅವರ ವಿಧಾನ ಸರಿಯಾಗಬಹುದು, ನನ್ನದು ತಪ್ಪಾಗಿರಬಹುದು. ಆದರೆ ನನ್ನ ವಿಧಾನ ಸರಿ ಎಂದು ನಾನು ನಂಬಿ ಅದೇ ಮಾರ್ಗದಲ್ಲಿ ಮುಂದುವರಿಯುತ್ತಾ ಇದ್ದೇನೆ. ಆದರೆ ನಾನು ಸಾರುವ ಸುವಾರ್ತೆಯನ್ನೇ ಸಾರುವ, ಸತ್ಯವೇದವನ್ನು ದೇವರ ವಾಕ್ಯವೆಂದು ನಂಬುವ, ಆದರೆ ಕಾರ್ಯವಿಧಾನ ಮಾತ್ರ ನನ್ನದಕ್ಕಿಂತ ಸ್ವಲ್ಪ ಬೇರೆಯಾಗಿರುವ ಅವರೊಂದಿಗೆ ಅನ್ಯೋನ್ಯತೆಯಲ್ಲಿರುವುದಕ್ಕೆ ಇದು ಅಡ್ಡಿಯಾಗಿರುವುದಿಲ್ಲ. ಪೌಲನು ವಿಶ್ವಾಸಿಗಳ ಸಂಗಡ ಸೇರಿಕೊಳ್ಳುವ ವಿಚಾರ ಮಾತನಾಡುತ್ತಾನೆ. ಮುಂದಿನ ವಚನದಲ್ಲಿ ಇದನ್ನು ಸ್ಪಷ್ಟಪಡಿಸುತ್ತಾನೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 6ನೇ ಅಧ್ಯಾಯ 15ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಬೆಳಕಿಗೂ ಕತ್ತಲೆಗೂ ಐಕ್ಯವೇನು? ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು? ನಂಬುವವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆಯೇನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನನಗೆ ಖಂಡಿತವಾಗಿಯೂ ಅಂಥವರೊಂದಿಗೆ ಪಾಲು ಇಲ್ಲ. ನಾನು ಯಾವುದರಲ್ಲೂ ಅವರೊಂದಿಗೆ ಶಾಶ್ವತವಾಗಿ ಸೇರಿಕೊಂಡಿಲ್ಲ. ನೀವು ಸೇರಿಕೊಂಡಿಲ್ಲವೆಂದು ನಂಬುತ್ತೇನೆ. ಆದರೆ ನಮ್ಮ ವಿಧಾನಗಳಿಗಿಂತ ಸ್ವಲ್ಪ ಬೇರೆ ರೀತಿ ಕೆಲಸ ಮಾಡುವ ಇತರ ವಿಶ್ವಾಸಿಗಳ ಸಂಗಡದ ಸಂಬಂಧಕ್ಕೆ ಇದನ್ನು ಹೋಲಿಸದಿರೋಣ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 6ನೇ ಅಧ್ಯಾಯ 16ನೇ ವಚನ ಹೀಗೆ ಹೇಳುತ್ತದೆ: ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆಯೇನು? ನಾವು ಜೀವಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. ಇದರ ಸಂಬಂಧವಾಗಿ ದೇವರು, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಪೌಲನು ವಿಗ್ರಹಾರಾಧನೆಯನ್ನು ಸ್ಪಷ್ಟವಾಗಿ ಸೂಚಿಸುತ್ತಿದ್ದಾನೆ. ದೇವರ ಆಲಯಕ್ಕೂ ವಿಗ್ರಹಗಳಿಗೂ ಯಾವ ಸಂಬಂಧವೂ ಇರುವುದಿಲ್ಲ. ದೇವರ ಆಲಯ ಎಲ್ಲಿದೆ? ಈಗ ದೇವರ ಆಲಯವು ಪ್ರತಿಯೊಬ್ಬ ವಿಶ್ವಾಸಿಯ ದೇಹವಾಗಿದೆ. ನಾವು ಪವಿತ್ರಾತ್ಮನ ಆಲಯವಾಗಿದ್ದೇವೆ. ದೇವರು ವಾಸಮಾಡುವ ವ್ಯಕ್ತಿ ವಿಗ್ರಹಗಳೊಂದಿಗೆ ಒಪ್ಪಂದದಿಂದಿರಲು ಸಾಧ್ಯವಿಲ್ಲ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 6ನೇ ಅಧ್ಯಾಯ 17 ಮತ್ತು 18ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆದುದರಿಂದ ಅನ್ಯಜನರ ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿರಿ, ಅಶುದ್ಧವಾದ ಯಾವುದನ್ನೂ ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ. ಇದಲ್ಲದೆ ನಾನು ನಿಮ್ಮನ್ನು ಸೇರಿಕೊಂಡು ನಿಮಗೆ ತಂದೆಯಾಗಿರುವೆನು, ನೀವು ನನಗೆ ಕುಮಾರ ಕುಮಾರಿಯರೂ ಆಗಿರುವಿರೆಂದು ಸರ್ವಶಕ್ತನಾದ ಕರ್ತನು ಹೇಳುತ್ತಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕ್ರೈಸ್ತರು ಪ್ರತ್ಯೇಕವಾಗಿದ್ದು ಶುದ್ಧತೆಯ ಜೀವನ ನಡೆಸಬೇಕೆಂದು ಪೌಲನು ವಿನಂತಿಸುತ್ತಿದ್ದಾನೆ. ಮೂರ್ತಿ ಪೂಜೆಯನ್ನು ಅವನೆಂದಿಗೂ ಒಪ್ಪಬಾರದು. ಕ್ರೈಸ್ತನು ಲೌಕಿಕತೆಯಿಂದ ಪ್ರತ್ಯೇಕವಾಗಿರಬೇಕು. ಇಲ್ಲವಾದಲ್ಲಿ ಅದು ಸಭೆಯೊಳಗೂ ವಿಶ್ವಾಸಿಗಳ ಜೀವಿತಕ್ಕೂ ಪ್ರವೇಶಿಸಬಹುದು. ಅಶುದ್ಧವಾದ ಯಾವುದನ್ನು ವಿಶ್ವಾಸಿಯು ಮುಟ್ಟಲೂಬಾರದು. ಕರ್ತನಲ್ಲಿ ಪ್ರಿಯರೇ, ಯೆಹೋಶುವನ ಪುಸ್ತಕದಲ್ಲಿ ಅವನು ಇಸ್ರಾಯೇಲ್ಯರು ನಂಬಿಕೆಯಿಂದ ಬಲವಾದ ಯೆರಿಕೋ ಕೋಟೆಯನ್ನು ವಶಪಡಿಸಿದರೆಂಬುದರ ಕುರಿತು ಓದುತ್ತೇವೆ. ಆದರೆ ಆಕಾನನು ನಿಷಿದ್ಧವಾಗಿದ್ದ ವಸ್ತುಗಳನ್ನು ತೆಗೆದುಕೊಂಡನು. ದೇವರು ಅಶುದ್ಧವೆಂದು ಹೇಳಿದ್ದನ್ನೇ ಇಸ್ರಾಯೇಲ್ಯರು ಮುಟ್ಟಿದರು. ಬಳಿಕ ಚಿಕ್ಕ ಊರಾದ ಆಯಿಗೆ ಹೋದರು. ತಮಗೆ ಅಲ್ಲಿ ಸುಲಭವಾಗಿ ಜಯ ಸಿಗುವುದೆಂದು ನೆನೆಸಿದರು. ಆದರೆ ಸೋತು ಹೋದರು. ನೀವು ಲೌಕಿಕತೆಯಿಂದಲೂ ಅಶುದ್ಧ ವಸ್ತುಗಳಿಂದಲೂ ದೂರವಿರಬೇಕೆಂದು ದೇವರು ಹೇಳುತ್ತಾನೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕ್ರೈಸ್ತರಲ್ಲಿ ಅನೇಕರು ತಾವು ಪ್ರತ್ಯೇಕವಾಗಿದ್ದೇವೆ ಎಂದು ನೆನೆಸುತ್ತಾರೆ. ಅವರು
ಎಲ್ಲವನ್ನು ಮಾಡಲು ಹೋಗುವುದಿಲ್ಲ. ಆದರೂ ಹರಟೆ ಮಾತಾಡಿ ಇತರರ ಕುರಿತು ಕೀಳು ಭಾಷೆಯಲ್ಲಿ ಟೀಕಿಸುತ್ತಾರೆ. ಇದು ಲೌಕಿಕತೆ ಹಾಗೂ ಅಶುದ್ಧವಾದದೆಂದು ಅವರು ತಿಳಿದುಕೊಳ್ಳುವುದಿಲ್ಲ. ಆಧುನಿಕ ಉಡುಪು ಧರಿಸಿಕೊಳ್ಳಲು, ಹೊಟ್ಟೆ ಬಾಕತನದಿಂದಿರಲು ಒಪ್ಪುತ್ತಾರೆ. ಆದರೂ ತಾವು ಲೌಕಿಕತೆಯಿಂದ ಪ್ರತ್ಯೇಕವಾಗಿದ್ದೇವೆಂದು ಭಾವಿಸುತ್ತಾರೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾನು ತೀರ್ಪು ಮಾಡುವವನಲ್ಲ. ನಾವು ಪರಸ್ಪರ ತೀರ್ಪು ಮಾಡುವವರಾಗಿರಬಾರದು. ಆದರೂ ನಾನು ಈ ಸಂಗತಿಗಳನ್ನು ಹೇಳಲೇಬೇಕು. ಯಾಕೆಂದರೆ ನಾವು ಎಚ್ಚರವಾಗಿರಬೇಕೆಂದು ದೇವರ ವಿಷಯಗಳ ಕುರಿತು ಮಾತನಾಡುವುದು, ಕರ್ತನಾದ ಯೇಸುವನ್ನು ರಕ್ಷಕನೆಂದು ಹೇಳಿಕೊಳ್ಳುವುದು, ನಾವು ಆತನನ್ನು ಪ್ರೀತಿಸುತ್ತೇವೆ ಎಂದು ಹೇಳುವುದು, ಆತನಿಗಾಗಿ ನಾವು ಪ್ರತ್ಯೇಕಿಸಲ್ಪಟ್ಟಿದ್ದೇವೆ ಎಂದು ನೆನೆಸುವುದು, ಆದರೆ ನಿಜದಲ್ಲಿ ಪ್ರತ್ಯೇಕವಾಗಿ ಇಲ್ಲದಿರುವುದು, ಇದೆಲ್ಲವೂ ಸುಲಭವಾದ ಸಂಗತಿಗಳಾಗಿವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವಸೇವಕರಾದ ವರ್ಣನ್ ಅವರು ಸೇವೆಗೆ ಹೋಗಲು ತೀರ್ಮಾನಿಸಿದಾಗ ಅವರು ಕೆಲಸ ಮಾಡುತ್ತಿದ್ದ ಬ್ಯಾಂಕಿನ ಉಪಾಧ್ಯಕ್ಷರು ಅವರನ್ನು ತನ್ನ ಕಚೇರಿಗೆ ಕರೆದರು. ಅವರು ದೇವರಿಲ್ಲದ ಮನುಷ್ಯ. ಅವರು ಸೇವಕರು ಕೇಳಿರದ ರೀತಿಯಲ್ಲಿ ದೇವದೂಷಣೆ ಮಾಡುತ್ತಿದ್ದರು. ಸೇವಕರು ಸೇವೆಗೆ ತರಬೇತಿ ಹೊಂದುವುದಕ್ಕಾಗಿ ಕೆಲಸ ಬಿಡುತ್ತೇನೆ ಎಂದು ಹೇಳಿದಾಗ ಅವರು ಸ್ವಲ್ಪ ಭಾವಾವಶರಾದರು. ಅವರು ಸೇವಕರನ್ನು ತನ್ನ ಮೇಜಿನ ಸಮೀಪಕ್ಕೆ ಕರೆದು ಹೇಳಿದರು, ವರ್ಣನ್, ನಾನು ನಿನಗೆ ಒಂದು ಕತೆ ಹೇಳಲಿಚ್ಛಿಸುತ್ತೇನೆ. ಬಳಿಕ ಅವರು ಹೇಳಿದರು, 1ನೇ ಮಹಾಯುದ್ಧದ ಸಮಯದಲ್ಲಿ ಅವರು ಬೇರೊಂದು ಬ್ಯಾಂಕಿನಲ್ಲಿ ಕೆಲಸ ಮಾಡುತ್ತಿದ್ದರು. ಅವರ ಜೊತೆಗೆ ಒಬ್ಬ ದೇವರನ್ನೇ ನಂಬದವನು ಕೆಲಸ ಮಾಡುತ್ತಿದ್ದನು. ಆದರೆ ಅವನು ದೇವಾಲಯವೊಂದರಲ್ಲಿ ಹಾಡುವವನಾಗಿದ್ದನು. ಈ ಉಪಾಧ್ಯಕ್ಷನು ಒಂದು ದಿನ ಆ ಸಭೆಗೆ ಹೋದರು. ಅಲ್ಲಿ ಆ ವ್ಯಕ್ತಿ ಹಾಡುತ್ತಿದ್ದನು. ಆ ಹಾಡು ಯೇಸು ತೃಪ್ತಿಪಡಿಸುತ್ತಾನೆ ಎಂಬುದಾಗಿತ್ತು. ಒಬ್ಬಾಕೆ ಅವನ ಜೊತೆ ಹೇಳಿದಳು, ಈ ಹಾಡು ಅದ್ಭುತವಾಗಿತ್ತಲ್ಲವೇ, ಅದು ಪರಲೋಕದಿಂದ ಬಂದಿತ್ತು ಎಂದು. ಆ ಹಾಡಿದವನ ಕುರಿತು ಅವರಿಗೆ ತಿಳಿದಿದ್ದರಿಂದ ಯೇಸು ಅವನಿಗೆ ತೃಪ್ತಿ ಕೊಡಲಿಲ್ಲವೆಂಬುದನ್ನು ತಿಳಿದಿದ್ದನು. ಒಂದು ದಿನ ಅದೇ ಸ್ತ್ರೀ ಬ್ಯಾಂಕಿಗೆ ವ್ಯವಹಾರಕ್ಕಾಗಿ ಬಂದಳು. ಆ ಹಾಡುಗಾರನು ನಗದು ವ್ಯವಹಾರದ ಕೆಲಸದಲ್ಲಿದ್ದು ತನ್ನ ಲೆಕ್ಕ ಸರಿ ಬಾರದೇ ಇದ್ದದಕ್ಕಾಗಿ ಒದ್ದಾಡುತ್ತಿದ್ದನು. ಅವನು ಆಗಾಗ ಎಲ್ಲರಿಗೂ ಕೇಳುವ ಭಾಷೆಯಲ್ಲಿ ದೇವದೂಷಣೆಯ ಮಾತುಗಳನ್ನು ಆಡುತ್ತಿದ್ದನು. ಆ ಮಹಿಳೆಗೆ ಆಶ್ಚರ್ಯವಾಯಿತು. ಬ್ಯಾಂಕಿನ ಈ ಅಧಿಕಾರಿಯೊಂದಿಗೆ ಅವನು ಯಾರು ಎಂದು ಕೇಳಿದಳು. ಆಗ ಆ ಅಧಿಕಾರಿ, ಭಾನುವಾರ ಹಾಡಿನ ಧ್ವನಿ ಕೇಳಿ ಅದು ಪರಲೋಕದಿಂದಲೇ ಬಂದದೆ ಎಂದು ಹೇಳಿದೆಯಲ್ಲ, ಇವನು ಅದೇ ವ್ಯಕ್ತಿ ಎಂದು ಹೇಳಿದರು. ಆ ಉಪಾಧ್ಯಕ್ಷನು ದೇವರನ್ನು ನಂಬದವನಾದ್ದರಿಂದ ಆ ನಾಮಧೇಯ ಕ್ರೈಸ್ತನು ಯೇಸು ತೃಪ್ತಿ ಕೊಡುತ್ತಾನೆ ಎಂದು ಹಾಡಿದ್ದು ಪೂರ್ತಿ ಸುಳ್ಳು ಎಂಬುದನ್ನು ತಿಳಿದುಕೊಂಡನು. ಆದರೂ ಅವನು ಆ ರೀತಿ ಹಾಡುತ್ತಿದ್ದನು. ಹಾಡಿದ ಆ ವ್ಯಕ್ತಿ ಅನೈತಿಕವಾಗಿದ್ದವನು, ಕುಡುಕನು, ಕೆಟ್ಟ ಭಾಷೆಯವನು ಆಗಿದ್ದನೆಂದು ಆ ಉಪಾಧ್ಯಕ್ಷನಿಗೆ ತಿಳಿದಿತ್ತು. ಒಬ್ಬ ಕ್ರೈಸ್ತನು ಆ ರೀತಿ ಇರಬಾರದು ಎಂದು ಅವನು ತಿಳಿದಿದ್ದನು. ಇದರಿಂದ ಅವನು ತಿರಸ್ಕಾರ ಭಾವನೆ ಹೊಂದಿದ್ದನು. ಅವರು ಸೇವಕರನ್ನು ಮುಟ್ಟಿ ಹೇಳಿದರು, ವರ್ಣನ್, ನೀನು ನಿಜವಾಗಿ ನಂಬದಿದ್ದರೆ ಪ್ರಸಂಗಿಯಾಗಬೇಡ ಎಂದು. ಪ್ರೀತಿಯುಳ್ಳ ದೇವಜನರೇ, ದೇವರು ಹೇಳುತ್ತಿದ್ದಾನೆ, ಅನ್ಯ ಜನರ ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿರಿ, ಅಶುದ್ಧವಾದದ್ದನ್ನು ಯಾವುದನ್ನೂ ಮುಟ್ಟದಿರಿ ಎಂದು. ನೀನು ನಿಜವಾಗಿ ನಂಬದಿದ್ದರೆ ಒಬ್ಬ ಕ್ರೈಸ್ತನಾಗಿರಬೇಡ. ಯೇಸು ನಿನಗೆ ಪೂರ್ತಿ ಸಂತೃಪ್ತಿ ನೀಡದಿದ್ದರೆ ಯೇಸು ಸಂತೃಪ್ತಿ ಕೊಡುತ್ತಾನೆ ಎಂದು ಹೇಳಬೇಡ. ಪೌಲನ ಮಾತಿನ ಅರ್ಥ ಇದೇ ಆಗಿದೆ. ಪ್ರೀತಿಯುಳ್ಳ ದೇವಜನರೇ, ಮುಂದೆ ಮಹಿಮೆಯ ವಾಗ್ದಾನವಿದೆ. ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ತಂದೆಯಾಗಿರುವೆನು, ನೀವು ನನಗೆ ಕುಮಾರ ಕುಮಾರಿಯರು ಆಗಿರುವಿರಿ ಎಂದು ಸರ್ವಶಕ್ತನಾದ ಕರ್ತನು ಹೇಳುತ್ತಾನೆ ಎಂಬುದಾಗಿ ನೋಡುವಾಗ, ನೀವು ತಂದೆಗೆ ಮಹಿಮೆ ತರುವ ಮಕ್ಕಳಾಗುವಿರಿ. ಒಬ್ಬ ತಂದೆ ತನ್ನ ಮಗನ ಕಾಲೇಜಿಗೆ ಹೋಗುವ ಕುರಿತು ಹೇಳಿದರು. ಆ ಮಗನು ತಂದೆಯಿಂದ ಪ್ರತ್ಯೇಕವಾಗಿ ಜೀವಿಸುತ್ತಿದ್ದನು. ಆದರೆ ಅವನು ಇನ್ನೂ ಇವನಿಗೆ ಮಗನೇ ಆಗಿದ್ದನು. ತಂದೆ ನನಗೆ ಹೇಳಿದನು, ನಾನು ಅವನೊಂದಿಗೆ ಒಬ್ಬ ತಂದೆಯಂತೆ ವ್ಯವಹರಿಸಲಾಗುತ್ತಿಲ್ಲ, ಒಬ್ಬ ತಂದೆಯಂತೆ ಅವನ ಸಂಗಡ ಮಾತನಾಡಲಾಗುತ್ತಿಲ್ಲ ಎಂದು. ಪ್ರೀತಿಯುಳ್ಳ ಸ್ನೇಹಿತನೇ, ನೀನು ಯೇಸು ಕ್ರಿಸ್ತನಲ್ಲಿ ಒಬ್ಬ ವಿಶ್ವಾಸಿಯಾಗಿರುವುದಾದರೆ ದೇವರು ಯಾವಾಗಲೂ ನಿನ್ನ ತಂದೆಯಾಗಿರುತ್ತಾನೆ. ಅದನ್ನು ಮರೆಯಬೇಡ. ಆತನು ಹೇಳುವುದೇನೆಂದರೆ, ಆತನು ನಿನ್ನ ತಂದೆಯಾಗಿರಲು ಇಚ್ಛಿಸುತ್ತಾನೆ ಎಂದು.
ನಿನ್ನನ್ನು ಮಗನೆಂದು ಒಪ್ಪಿಕೊಳ್ಳುತ್ತಾನೆ. ನೀನು ಲೋಕಕ್ಕೆ ತಿರುಗಿಕೊಳ್ಳುವುದಾದರೆ, ನುಡಿದಂತೆ ನಡೆಯದಿದ್ದರೆ, ಜೀವಿತದಲ್ಲಿ ಕಪಟತನದಿಂದಿದ್ದರೆ, ಆಗ ನೀನು ಒಂದು ವಿಚಾರ ಚೆನ್ನಾಗಿ ತಿಳಿದಿರಬೇಕು. ಅದೇನೆಂದರೆ, ದೇವರು ನಿನ್ನನ್ನು ಶಿಕ್ಷಿಸುತ್ತಾನೆ ಎಂದು. ಆದರೆ ದೇವರು ಯಾವಾಗಲೂ ನಿನ್ನನ್ನು ಶಿಕ್ಷಿಸುವುದಿಲ್ಲ. ಆದ್ದರಿಂದ ನೀನು ಹೊರಬಂದು ಪ್ರತ್ಯೇಕವಾಗಿರಬೇಕೆಂದು, ಅಶುದ್ಧವಾದದ್ದನ್ನು ಮುಟ್ಟಬಾರದೆಂದು ಹೇಳುತ್ತಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸ್ನೇಹಿತನೇ, ಆಗ ನೀನು ನನ್ನೊಂದಿಗೆ ಮಗನಾಗಿ, ತಾನು ತಂದೆಯಾಗಿ ನಿಕಟ ಸಂಬಂಧದಲ್ಲಿ ಇರಬಹುದು ಎಂದು ದೇವರು ಹೇಳುತ್ತಾನೆ. ಎಂಥ ಒಳ್ಳೆ ದೇವರು ನಮ್ಮ ದೇವರು ಆಗಿದ್ದಾನೆ ಅಲ್ಲವೇ? ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಕೊರಿಂಥದವರಿಗೆ ಬರೆದಂಥ 2ನೇ ಪತ್ರಿಕೆಯ 7ನೇ ಅಧ್ಯಾಯದ ಧ್ಯಾನವನ್ನು ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ಪೌಲನ ಹೃದಯದಲ್ಲಿ ದೇವರ ಸಂತೈಸುವಿಕೆ ಎಂಬುದಾಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ಸಂತೈಸುವಿಕೆ ಕುರಿತಾದ ಅಧ್ಯಾಯಗಳಲ್ಲಿ ಇದು ಕೊನೆಯದು. ಇದು ಪೌಲನ ಹೃದಯದಲ್ಲಿ ಉಂಟಾಗುವ ಸಂತೈಸುವಿಕೆಯನ್ನು ಕುರಿತಾಗಿ ಇರುವುದರಿಂದ ವೈಯಕ್ತಿಕವಾದದ್ದು, ಅದ್ಭುತವಾದದ್ದು ಆಗಿದೆ. ಪ್ರಿಯರೇ, ಇದಕ್ಕೆ ಹಿನ್ನೆಲೆಯಾಗಿ ಕೊರಿಂಥದ ಸಭೆಯಲ್ಲಿ ಬಹು ಅನೈತಿಕವಾಗಿ ಜೀವಿಸುತ್ತಿದ್ದವನೊಬ್ಬನು ಇದ್ದನೆಂಬುದನ್ನು ನಾವು ನೆನಪಿನಲ್ಲಿಡಬೇಕು. ಅವನು ತನ್ನ ತಂದೆಯ ಹೆಂಡತಿಯೊಂದಿಗೆ ದೈಹಿಕ ಸಂಬಂಧವನ್ನು ಇರಿಸಿಕೊಂಡಿದ್ದನು. ಆ ಪರಿಸ್ಥಿತಿಯನ್ನು ಸಭೆ ಸರಿ ಮಾಡಿರಲಿಲ್ಲ. ಆದುದರಿಂದ ತನ್ನ ಮೊದಲ ಪತ್ರಿಕೆಯಲ್ಲಿ ಪೌಲನು ಅವರನ್ನು ಖಂಡಿಸಿದನು. ಅವರು ಅದನ್ನು ಸರಿಪಡಿಸಿಕೊಳ್ಳಬೇಕೆಂದು ಹೇಳಿದನು. ಈಗ ಪೌಲನು ಅವರಿಗೆ 2ನೇ ಪತ್ರಿಕೆಯನ್ನು ಬರೆಯುತ್ತಿರುವಾಗ ಅಷ್ಟರಾಗಲೇ ಅವನು ಆ ತಪ್ಪನ್ನು ಸರಿಪಡಿಸಿಕೊಂಡಿದ್ದು ಪಶ್ಚಾತ್ತಾಪಪಟ್ಟು ಅರಿಕೆ ಮಾಡಿದನು. ಸಭೆಯು ಅವನೊಂದಿಗೆ ಸರಿಯಾದ ರೀತಿಯಲ್ಲಿ ವ್ಯವಹರಿಸಿತು. ಪೌಲನ ಪತ್ರದಿಂದ ಸರಿಯಾದ ಪರಿಣಾಮವೇ ಉಂಟಾಯಿತು. ಆ ಮನುಷ್ಯನು ತನ್ನ ಪಾಪಕ್ಕಾಗಿ ದುಃಖಪಟ್ಟು ತಾನು ಇನ್ನು ಆ ಸಭೆಯ ಸದಸ್ಯನಾಗಿರಲು ತಕ್ಕವನಲ್ಲವೆಂದು ಹೇಳುತ್ತಿದ್ದಾನೆಂಬುದಾಗಿ ತೀತನು ವರದಿ ತಂದನು. ಪೌಲನು ಈ ಘಟನೆಯ ಕುರಿತು ಮಾತನಾಡುತ್ತಿದ್ದನು. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 7ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಪ್ರಿಯರೇ, ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವನು ಯಾವ ವಾಗ್ದಾನಗಳ ಕುರಿತು ಮಾತನಾಡುತ್ತಿದ್ದಾನೆ? 6ನೇ ಅಧ್ಯಾಯದ ಕೊನೆಯ ವಚನದಲ್ಲಿನ ಮಾತುಗಳಿಗೆ ಸಂಬಂಧಿಸಿ. ನಾವು ದೇವರಿಗೆ ವಿಧೇಯರಾದರೆ ಆತನು ನಮಗೆ ನಿಜ ತಂದೆಯಾಗಿರುವನು ಮತ್ತು ನಾವು ಆತನ ನಿಜ ಮಕ್ಕಳಾಗಿರುವೆವು. ಆತನು ಆ ಸಂಬಂಧದ ರೀತಿಯಲ್ಲಿ ನಮ್ಮೊಂದಿಗೆ ವ್ಯವಹರಿಸುತ್ತಾನೆ. ನಾವು ಹೊರಬಂದು ಪ್ರತ್ಯೇಕವಾಗಿರದಿದ್ದರೆ ನಮ್ಮ ರಕ್ಷಣೆಯನ್ನು ಕಳಕೊಳ್ಳುವುದಿಲ್ಲ. ಆದರೆ ನಾವು ಶುದ್ಧ ಜೀವನ ನಡೆಸದಿದ್ದರೆ ದೇವರು ನಮ್ಮನ್ನು ಒಬ್ಬ ತಂದೆ ಮಕ್ಕಳನ್ನು ನಡೆಸುವಂತೆ ನಡೆಸಲಾಗುವುದಿಲ್ಲ. ದಾರಿ ತಪ್ಪಿದ ಮಗ ಹಾಗೂ ತಂದೆಯ ದೃಷ್ಟಾಂತದಲ್ಲಿ ತಂದೆ ಹೇಳಿದ್ದು, ನಾನು ಅವನೊಂದಿಗೆ ತಂದೆ ವರ್ತಿಸುವಂತೆ ವರ್ತಿಸ ಬಯಸುತ್ತೇನೆ, ಆದರೆ ಅದು ಆಗುವುದಿಲ್ಲ. ಅವನು ನನ್ನಿಂದ ದೂರ ಹೋಗಿದ್ದಾನೆ, ಕಷ್ಟದಲ್ಲಿ ತೊಂದರೆಯಲ್ಲಿದ್ದಾನೆ, ನನ್ನನ್ನು ಅವನು ಅಸಹಿಸುತ್ತಾನೆ. ನಾನು ಅವನಿಗೆ ತಂದೆಯಾಗಿರಲಾರೆ. ಅವನು ಆ ಹುಡುಗನ ನಿಜವಾದ ತಂದೆಯಾಗಿದ್ದರೂ ತಂದೆಯ ಹಾಗೆ ವರ್ತಿಸಲಾರನು. ಪ್ರಿಯರೇ, ನಮ್ಮಲ್ಲಿ ಅನೇಕರಿಗೆ ತಮಗೆ ಎಂಥ ಅದ್ಭುತವಾದ ತಂದೆ ಇದ್ದಾನೆಂಬುದರ ಅರಿವಿಲ್ಲ. ಆತನು ನಮ್ಮ ನಿಜವಾದ ತಂದೆಯಾಗಿರುವ ಅವಕಾಶ ನಾವು ಕೊಡುತ್ತಿಲ್ಲ. ಇದನ್ನು ಸರಿಪಡಿಸಲು ನಾವೇನು ಮಾಡಬಹುದು? ಪೌಲನು ಹೇಳುತ್ತಾನೆ, ಪ್ರಿಯರೇ, ಈ ವಾಗ್ದಾನಗಳು ನಮಗಿರುವುದರಿಂದ ನಮ್ಮನ್ನು ನಾವು ಶುಚಿಪಡಿಸಿಕೊಳ್ಳೋಣ ಎಂಬುದಾಗಿ. ಪ್ರಿಯರೇ, ನಮ್ಮನ್ನು ನಾವು ಶುಚಿಪಡಿಸಿಕೊಳ್ಳುವುದು ಹೇಗೆ? ಪಾಪದ ಅಪರಾಧ ಪ್ರಜ್ಞೆಯಿಂದ ನಮ್ಮ ಮನಸ್ಸಾಕ್ಷಿಯನ್ನು ನಾವೇ ಶುಚಿಪಡಿಸಿಕೊಳ್ಳಲಾರೆವು. ಆದರೆ ದೇವರು ಕ್ರಿಸ್ತನ ಮರಣದ ಮೂಲಕ ಅದನ್ನು ಮಾಡಿದ್ದಾನೆ. ಕ್ರಿಸ್ತನು ಅದಕ್ಕಾಗಿ ತನ್ನ ರಕ್ತವನ್ನು ಸುರಿಸಿದ್ದಾನೆ. ಕ್ರಿಸ್ತನ ರಕ್ತದಿಂದ ನಮ್ಮ ಪಾಪಗಳಿಂದ ಶುಚಿಪಡಿಸಿಕೊಂಡ ಬಳಿಕ ನಮ್ಮ ಹೃದಯಗಳು ದೈನಂದಿನ ಅಶುಚಿಯಿಂದ ಶುದ್ಧಪಡಿಸಿಕೊಳ್ಳುವ ಅಗತ್ಯತೆ ಇದೆ. ನಾನು ವಾಕ್ಯವನ್ನು ನಂಬಿಕೆಯಿಂದ ಸ್ವೀಕರಿಸಿ ಆ ವಾಕ್ಯವನ್ನು ಆಧರಿಸಿ ಜೀವಿಸುವಾಗ ನಾನು ಶರೀರದ ಹಾಗೂ ಆತ್ಮದ ಎಲ್ಲ ಅಶುದ್ಧತ್ವದಿಂದ ಶುದ್ಧನಾಗುತ್ತೇನೆ. ಕರ್ತನಾದ ಯೇಸು
ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆಪಡಿಸು, ನಿನ್ನ ವಾಕ್ಯವೇ ಸತ್ಯವು ಎಂದು ಹೇಳಿದರ ಅರ್ಥ ಇದೇ ಆಗಿದೆ. ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯ 17ನೇ ವಚನದಲ್ಲಿ ಇದನ್ನಾವು ಓದುತ್ತೇವೆ. ಪ್ರಿಯರೇ, ಶುಚಿಗೊಳಿಸುವಲ್ಲಿ ಉತ್ತಮ ಸಾಬೂನು ದೇವರ ವಾಕ್ಯವೇ ಆಗಿದೆ. ಅದು ನಮ್ಮನ್ನು ನಿಜವಾಗಿ ಶುದ್ಧಪಡಿಸುತ್ತದೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತದಲ್ಲಿನ ಪಾಪವನ್ನು ಶುಚಿಪಡಿಸಿಕೊಳ್ಳಲು ಪವಿತ್ರಾತ್ಮನು ನಮ್ಮನ್ನು ಬಲಪಡಿಸುತ್ತಾನೆ. ನಾವು ನಮ್ಮ ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿಕೊಳ್ಳಬೇಕೆಂದು ಪೌಲನು ಹೇಳುತ್ತಾನೆ. ಎಲ್ಲ ಪಾಪವೂ ದೇವರ ದೃಷ್ಟಿಯಲ್ಲಿ ಕಲ್ಮಶವೇ ಆಗಿದೆ. ಹಾಗಾದರೆ ಶರೀರದ ಪಾಪ, ಆತ್ಮದ ಪಾಪ ಎಂಬ ವ್ಯತ್ಯಾಸವೇನು? ಪ್ರಿಯರೇ, ಶರೀರದ ಕಲ್ಮಶವೆಂದರೆ ನಾವು ನಮ್ಮ ದೇಹದ ಮೂಲಕ ಮಾಡುವ ಪಾಪಗಳು. ಇದು ಅಶುದ್ಧ ಆಶೆ, ನಿಯಂತ್ರಣವಿಲ್ಲದ ಹಸಿವೆ, ಕುಡುಕತನ, ಹೊಟ್ಟೆಬಾಕತನ, ಲೈಂಗಿಕ ಸ್ವೇಚ್ಛಾಚಾರ, ಕ್ರಮರಹಿತ ಪ್ರೀತಿ ಇವುಗಳೇ. ಇವು ಶರೀರಭಾವದ ಪಾಪಗಳು. ಇವು ಅಸಹ್ಯವಾದವುಗಳು. ಶರೀರದ ಪಾಪಗಳನ್ನು ತಪ್ಪಲ್ಲವೆಂದು ವಾದಿಸುವ ಸಮಾಜದಲ್ಲಿ ನಾವು ವಾಸಿಸುತ್ತಿದ್ದೇವೆಂಬುದನ್ನು ಮರೆಯಬಾರದು. ಪ್ರಿಯರೇ, ಇದಕ್ಕೆ ಒಂದು ಉದಾಹರಣೆ ಅಮಲು ದ್ರವ್ಯದ ಕುರಿತು ಲೋಕದ ಅಭಿಪ್ರಾಯ. ಅಮಲು ಸೇವನೆ ತಪ್ಪಲ್ಲವೆಂದು ಹೆಚ್ಚಿನವರು ಹೇಳುತ್ತಾರೆ. ಮಾಧ್ಯಮಗಳಲ್ಲಿ ಇದರ ಕುರಿತು ಬಹಳ ಜಾಹೀರಾತುಗಳನ್ನು ನೋಡುತ್ತೇವೆ. ಇತ್ತೀಚೆಗೆ ಒಂದು ಜಾಹೀರಾತಿನಲ್ಲಿ ಹೀಗೆ ಹೇಳಿತು: ಒಬ್ಬ ಪ್ರಬುದ್ಧ, ಯೋಚನಾಶೀಲ, ಯಶಸ್ವಿ ಪುರುಷನ ಗುರುತೆಂದರೆ ಅವನು ಕಾಕ್ಟೇಲ್ ಕುಡಿಯಲು ಸಮರ್ಥನಾಗಿರುವುದೇ ಆಗಿದೆ ಎಂದು. ಎಂಥ ಪ್ರಚಾರ ನೋಡಿರಿ! ಜನರ ಮನಸ್ಸನ್ನು ಹೇಗೆ ವಶಪಡಿಸಿಕೊಳ್ಳುತ್ತಾರೆ! ಯಾವ ರಾಜಕೀಯ ಆಡಳಿತಗಾರನೂ ಇದಕ್ಕಿಂತ ಸಮಗ್ರವಾದ ಕಾರ್ಯ ಮಾಡಲಾರನು. ಮದ್ಯ ಮಾರಾಟಗಾರರು ಜನರನ್ನು ಬಹು ಸುಲಭವಾಗಿ ವಂಚಿಸುತ್ತಾರೆ. ಆದರೆ ನಾನು ಹೇಳಿದ ಜಾಹೀರಾತು ಯಾವುದೇ ಥರದ ವಿಸ್ಮಯ ಕುರಿತಾಗಿ ಅಲ್ಲ. ಅದು ಒಂದು ಅಮಲುಕೋರರ ಸಂಘಟನೆಯದು. ಮುಂದಕ್ಕೆ ಅಲ್ಲಿ ಹೇಳಿತು, ಕೆಲವರಿಗೆ ತಮ್ಮ ಮದ್ಯವನ್ನು ಹೇಗೆ ನಿಯಂತ್ರಿಸಿಕೊಳ್ಳಬೇಕೆಂಬುದೇ ತಿಳಿದಿರುವುದಿಲ್ಲ ಎಂಬುದಾಗಿ. ಇದು ಸತ್ಯವಿರಬಹುದು. ಲಕ್ಷಾಂತರ ಜನ ಇಂಥವರಿದ್ದಾರೆ. ಶರೀರದ ಪಾಪಕ್ಕೆ ಇದೊಂದು ಉದಾಹರಣೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣವೇ? ನಮ್ಮಲ್ಲಿ ಶರೀರಭಾವದ ಪಾಪವಿದೆಯೋ? ಒಂದು ವೇಳೆ ಆ ಪಾಪದಲ್ಲಿ ಇನ್ನೂ ಜೀವಿಸುತ್ತಿರುವುದಾದರೆ ಇದು ಕೃಪಾ ಸಮಯ. ಹಿಂದೆ ದೇವರ ಬಳಿಗೆ ಬರೋಣ. ನಮ್ಮನ್ನು ಆತನ ಕೈಗೆ ಒಪ್ಪಿಸಿಕೊಡೋಣ. ಶರೀರಭಾವದ ಪಾಪದಿಂದ ಬಿಡುಗಡೆ ಹೊಂದಿ ಪರಿಶುದ್ಧವಾದ ಜೀವಿತವನ್ನು ಜೀವಿಸೋಣ. ಈ ರೀತಿಯಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ದೇವರು ಪರಿಶುದ್ಧನು, ನಾವು ಅಶುದ್ಧರು. ಮಾತನಾಡಲೇ ಒಂದಾಗಬೇಕಾದರೆ ಕ್ರಿಸ್ತನ ಪರಿಶುದ್ಧವಾದ ರಕ್ತದಿಂದ ತೊಳೆಯಲ್ಪಡಬೇಕು. ಶರೀರ ಭಾವದ ಅಭಿಲಾಷೆಗಳಿಂದ ಬಿಡುಗಡೆ ಹೊಂದಬೇಕು. ಆದುದರಿಂದ ನಾವು ದೇವರಿಂದ ಆರಿಸಲ್ಪಟ್ಟವರು, ಪ್ರಿಯರು ಎಂದು ತಿಳಿದುಕೊಂಡು ದೇಹ, ಆತ್ಮ, ಪ್ರಾಣದಲ್ಲಿ ಪರಿಶುದ್ಧರಾಗಿ ಸತ್ಯವಂತರಾಗಿ ಜೀವಿಸೋಣ. ಬನ್ನಿ, ನಾವು ಈಗ ಪ್ರಾರ್ಥನೆಯನ್ನು ಮಾಡೋಣ. ಕೃಪೆಯಲ್ಲಿ ಐಶ್ವರ್ಯವುಳ್ಳಂಥ ನಮ್ಮ ತಂದೆಯಾದ ದೇವರೇ, ಎಂಥ ಒಳ್ಳೆಯ ಸತ್ಯದ ಆಲೋಚನೆಗಳನ್ನು ನಿನ್ನ ಜೀವವುಳ್ಳ ವಾಕ್ಯಗಳ ಮೂಲಕ ನಮಗೆ ಕಲಿಸ್ತಾ ಇದ್ದೀಯ. ಅದಕ್ಕಾಗಿ ಸ್ತೋತ್ರ. ಪ್ರಿಯ ಕರ್ತನೆ, ನಾವು ವಿಶ್ವಾಸಿಗಳಾಗಿದ್ದು ಅವಿಶ್ವಾಸಿಗಳೊಂದಿಗೆ ಇಜ್ಜೋಡಾಗಬಾರದೆಂದು ನಿನ್ನ ವಾಕ್ಯದಲ್ಲಿ ತಿಳಿಯಪಡಿಸ್ತಾ ಇದ್ದಿ. ಈ ಕಾರ್ಯಕ್ರಮವನ್ನು ಕೇಳ್ತಿರುವಂಥ, ವೀಕ್ಷಿಸುತ್ತಿರುವಂಥ ನಮ್ಮ ಪ್ರೀತಿಯ ಬಾಂಧವರನ್ನು ಆಶೀರ್ವದಿಸು. ಅವರಲ್ಲಿ ಏನೇನು ಸಮಸ್ಯೆಗಳಿದೆಯೋ, ವಿವಾಹದ ಕುರಿತು ಏನೇನು ಸಮಸ್ಯೆಗಳಿದೆಯೋ ಕರ್ತನೆ, ಸಹಾಯ ಮಾಡು. ನಿನ್ನ ವಾಕ್ಯಗಳ ಮೂಲಕ ಅವರಿಗೆ ಎಚ್ಚರಿಕೆಯನ್ನು ನೀಡಿ ನಿನ್ನ ಸನಾತನ ಮಾರ್ಗದಲ್ಲಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಪ್ರಿಯ ವೀಕ್ಷಕರೇ, ನಿಮ್ಮ ಹೃದಯಕ್ಕೆ ಆದರಣೆ ನೀಡಿದ ಈ ಕಾರ್ಯಕ್ರಮದ ಬಗ್ಗೆ ಎಷ್ಟು ಜನರಿಗೆ ತಿಳಿಸಿದ್ದೀರಿ? ಹಿಂದೆ ಇತರರಿಗೆ ತಿಳಿಯಪಡಿಸಿರಿ. ತಪ್ಪದೆ ಕರೆ ಮಾಡಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.